ಸರ್ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಹಿಂದೆ ಹಿರಿಯರು ಪ್ರತಿ ವರ್ಷನೂ ಮಾಡೋರು. ಇತ್ತೀಚೆಗೆ ನಾವು ಒಂದು ವರ್ಷ ಗ್ಯಾಪ್ ಕೊಟ್ಟು 3 ವರ್ಷ ಅಂತ ಹೇಳ್ಬಿಟ್ಟು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಮಾಡಲ್ಲ, ನೆಕ್ಸ್ಟ್ ವರ್ಷ ಮಾಡ್ತೀವಿ. ಆ ಥರ ಹಿಂದೆ ಏನು ಇವತ್ತು ಹಿರಿಯರು ಒಂದು ಬುನಾದಿ ಹಾಕ್ಕೊಟ್ಟಿದ್ರು ಅದೇ ಥರ ಒಂದು ಎಲ್ಲರೂ ಒಂದು ತಾಳ್ಮೆಯಿಂದ ಎಲ್ಲರೂ ಒಂದು ಜಾತ್ರೆ ಅವ್ರವ್ರ ಕಾರ್ಯಕ್ರಮಗಳು ಅವ್ರವ್ರ ಏನೇನು ಕೆಲಸ ಕಾರ್ಯಕ್ರಮಗಳಲ್ಲಿ ಅದ್ದೂರಿ ಎಲ್ಲ ಒಂದು 15 ದಿವಸ ಮುಂಚೆಗೆ ಪೂರ್ವಭಾವಿ ಸಭೆ ಥರ ಕರೆದು ಯುಗಾದಿನ ಮುಂಚೆ ಕರೆದು ಮಾಡಿ ಎಲ್ಲರೂ ಅವರು ಸೇವೆ ಮಾಡ್ತಾರೆ. ಯಾಕಂದ್ರೆ ಬೂದಿಯ ಗ್ರಾಮದಲ್ಲಿ ಸೇವೆ ಮಾಡ್ತಾ ಮೊದಲು ಯುಗಾದಿ ಆಗ ತಂದ ನಂತರ ಒಂದು ಕಂಬುದ್ರಾಯ ಅಂತ ಬರ್ತದೆ. ಮುತ್ತರಾಯ ಪರೇ ಫಸ್ಟು, ಆಮೇಲೆ ಕಂಬುದ್ರಾಯ ಬಂದು ಮನೆ ಊರಿಗೆ ಸೇರಿದ್ಮೇಲೆ ಅದು 15 ದಿವಸಕ್ಕೆ ಜಾತ್ರೆ ಸ್ಟಾರ್ಟ್ ಆಗ್ತದೆ. 15 ಸಾವಿರ ಭಾನುವಾರ ನಿನ್ನೆ ಭಾನುವಾರ ಕರಗದಮ್ಮನ ಉತ್ಸವ ಮತ್ತು ಉಪ್ಪಾರ ಮತ್ತು ಆರತಿ ಎಲ್ಲ ಒಂದು ಸಂಜೆ ಬೆಳಗ್ಗೆ 6 ಗಂಟೆ ತನಕ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮಗಳು. ಜನ ಏನೋ ಸಿಗಾಬಿಟ್ಟು ರಾತ್ರಿ ಒಂದು 11-12 ಸಾವಿರ ಜನ ಸೇರಿರ್ತಾರೆ. ಅದು ಇವತ್ತು 2ನೇ ದಿವಸ ಕಾರ್ಯಕ್ರಮ ಸೋಮವಾರ. ಇವತ್ತು ಸಹ ಸಂಜೆ ಮಾರಮ್ಮನ ದವಣೋತ್ಸವ ಐತೆ. ಅಂದರೆ ಮಾರಮ್ಮ ಕರ್ಕೊಂಡು ತೊಳೆದು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸೀರೆ ಉಡಿಸಿ ದವಣೋತ್ಸವ ಕಾರ್ಯಕ್ರಮ ಊರ್ ಮುಂದಿಂದ ತೇರ್ ಮೇಲೆ ಕುಂಡಿಸ್ಕೊಂಡು ಚಿಕ್ಕ ತೇರ್ ಮೇಲೆ ಕುಂಡಿಸ್ಕೊಂಡು ದವಣೋತ್ಸವ ಕಾರ್ಯಕ್ರಮದ ಅದೊಂದು ಕಾರ್ಯಕ್ರಮ ಒಂದು ಊರಿನ ಹಿರಿಯರು ಅವತ್ತಿನ ಮಾಡ್ಕೊಂಡ್ಬರ್ತಾರೆ. ಆ ಕಾರ್ಯಕ್ರಮ ಅವರ ವಂಶಸ್ಥರೇ ಮಾಡ್ತಾರೆ. ದವಣೋತ್ಸವ ಆದ್ಮೇಲೆ ದೇವ್ರ ಅಡಿ ಕಳಿಸ್ಮೇಲೆ ಮತ್ತು ಎಲ್ಲ ಊರಿಗೂ ಮಡ್ಲಕ್ಕಿ ಹೋಗ್ತದೆ. ಎಲ್ಲ ಗ್ರಾಮಗಳು ಎಲ್ಲ ಮನೆಗಳಿಗೂ ಮಡ್ಲಕ್ಕಿ ಹೋಗ್ತದೆ. ಮಡ್ಲಕ್ಕಿ ಹೋಗಿ ಬಂದ್ಮೇಲೆ ಮಡ್ಲಕ್ಕಿ ಇಳಿಸ್ಮೇಲೆ ಆಮೇಲೆ ಆರತಿ ಹೊಡ್ಸೋದು, ಉಪ್ಪಾರ ರಾತ್ರಿ ಎಲ್ಲ ಆರತಿ ಉಪ್ಪಾರ ಎಲ್ಲ ಇರ್ತದೆ. ಎಲ್ಲ ದೇವ್ರಿಗೂ ಮಾರಮ್ಮ ನೆಲೆ ದೇವ್ರಿಗೆ ಮತ್ತು ಕರದಕ್ಷಿಣಿಗೆ ಎಲ್ಲ ದೇವ್ರಿಗೂ ಮಾರಮ್ಮ ಒಂದು ಉಪ್ಪಾರ ಆರತಿ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಕಾರ್ಯಕ್ರಮ ನಡೆದು ಬೆಳಿಗ್ಗೆ ಮಾಮೂಲಿ ಎಲ್ಲ ಕಡೆ ಅಲ್ಲಿ ನಮ್ಮ ಮುನೇಶ್ವರ ಒಂದು ಉತ್ಸವ ಅಲ್ಲೂ ಆರತಿ ಉತ್ಸವಗಳು ನಡೀತವೆ. ಆಮೇಲೆ ಮುದ್ದೆ ಮಾರಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಸಹ ಮುದ್ದೆ ಮಾರ ಇವತ್ತು ನೈಟ್ ಮುದ್ದೆ ಮಾರಮ್ಮ ಅಂತ ಹೋಗ್ಬಿಟ್ಟು ಒಂದು ಅಲ್ಲು ಮಾಡ್ತೀವಿ. ಅಲ್ಲೂ ಸಹ ಒಂದು ಉತ್ಸವ ನಡೀತದೆ. ಅದೇ ರೀತಿ ಮತ್ತು ದನಿನ್ ಮಾರಮ್ಮ ಅಂತ ಮಾಡ್ತೀವಿ. ಅಲ್ಲಿಗೆ ಆರತಿ ಉಪ್ಪಾರ ಸಹ ದನಿನ್ ಮಾರಮ್ಮ ಹೋಗ್ತದೆ. ಲಾಸ್ಟು ದನಿ ಮರ ಮುಗಿಸ್ಕೊಂಡು ಲಾಸ್ಟ್ಗೆ ಅಲ್ಲಿ ಮುನೇಶ್ವರನ ದೇವಸ್ಥಾನದಾಗ ಅಲ್ಲೂ ಸಹ ಆರತಿ ಇರ್ತದೆ. ಅಲ್ಲೂ ಆರತಿ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ಕಾರ್ಯಕ್ರಮ ಮುಗಿಸ್ಮೇಲೆ ಮಾಮೂಲಿ ಈಗ ಬಲಿದಾನ ಮೌಲ್ಯಗಳು ಎಲ್ಲ ಇರ್ತವೆ. ಅದಾದ್ಮೇಲೆ ಬಾಯಿ ಬೀಗ ಅಂತ ಏನ್ ಹೇಳ್ತೀವಿ, ದೇವರು ಇವತ್ತು ಮಾಚನೆ ಕಳಿ ತೊಗೊಳ್ತಾರೆ, ಆಮೇಲೆ ದೇಂಗಳಿ ತೊಗೊಳ್ತಾರೆ. ಒಂದು ದೇವರು ನಮ್ಮ ಮಾರಮ್ಮ ತಾಯಿನೇ ಹೋಗ್ತಾರೆ. ಅದು ಮುಗಿಸ್ಕೊಂಡು ನಾವು ಬಾಯಿ ಬೀಗ ಕಾರ್ಯಕ್ರಮ 1 ಗಂಟೆ ಮಾಡ್ತೀವಿ ಸರ್. ಮತ್ತೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮತ್ತು ನಾಳೆನೇ ಊಟ ಮತ್ತು ರಥೋತ್ಸವ ನಾಳೆನೇ, ಊಟನೂ ನಾಳೆ ಮಧ್ಯಾಹ್ನ ಊಟ ಮತ್ತು ಬಾಯಿ ಬೀಗ ಅಂತ ಇರ್ತದೆ. ಬಾಯಿ ಬೀಗಕ್ಕೆ ಎಲ್ಲ ಭಕ್ತಾದಿಗಳು ಏನು ಅವತ್ತು ತರ್ಸ್ಕೊಂಡಿರ್ತಾರೋ ದೇವ್ರಿಗೆ ಅವ್ರು ಬಂದು ಒಂದು ಬಾಯಿ ಬೀಗ ಚುಚ್ಚಿಸ್ಕೊಂಡು ಬಾಯಿಗೆ ಅಲ್ಲಿ ಹಳ್ಳಿ ಬರ್ತವಿಂದ ಬಂದು ಇಲ್ಲಿ ತನಕ ಮೆರವಣಿಗೆ ಬಂದು ಆ ದೇವ್ರಿಗೆ ಪಾತ್ರ ಆಗ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲೇ ಅದು ತೆಗಿತಾರೆ ಸರ್. ಎರಡು ಕಡೆ ಚುಚ್ಚಿ ಏನೂ ಆಗಿರಲ್ಲ. ಅಷ್ಟು ನಮ್ಗೊಂದು ಪಿನ್ ಚುಚ್ಚಿದ್ರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಶಕ್ತಿ ಇರೋಂಥ ಮಾರಮ್ಮ ದೇವತೆ. ಆ ಬಾಯಿ ಬೀಗ ಮುಗಿಸ್ಕೊಂಡ್ ಬಂದ್ಮೇಲೆ ರಥೋತ್ಸವ ಕಾರ್ಯಕ್ರಮ, ನಾವು ರಥೋತ್ಸವಕ್ಕೆ ದೇವ್ರನ್ನ ಕೊಡ್ತೀವಿ. ರಥೋತ್ಸವಕ್ಕೆ ಅಲಂಕಾರ ಅಲ್ಲ, ರಥೋತ್ಸವ 3-3:30 ರಥೋತ್ಸವ ನಡೀತದೆ ಸರ್. ರಥೋತ್ಸವ ನಡೆದ ನನ್ನ ಮಂಗಳವಾರ ಕಾರ್ಯಕ್ರಮ, ಇವತ್ತು ಕಾರ್ಯಕ್ರಮ ಮುಗಿತದೆ. ಮತ್ತು 4ನೇ ದಿವಸ ಮೇನ್ ಕರಗ ಒಂದು ಹಗಲು ಪರ್ಸೆ ಅಂತ ಅದು ಏನು 9-10 ಗಂಟೆಗೆ ಹಗಲು ಪರ್ಸೆ ದೇವರು ಕರಗ ಎತ್ತಿದ್ರೆ ತಲೆ ಮೇಲೆ ಪ್ರತಿ ಮನೆಗೂ ಹೋಗ್ತದೆ ಸರ್. ಪ್ರತಿ ಮನೆಗೂ ಹೋಗಿ ಮಂಗಳಾರತಿ ಪ್ರಸಾದ ತಗೊಂಡು ಪ್ರತಿ ಮನೆಗೂ ಒಳಗಡೆ ಹೋಗಿ ಪೂಜೆ ತಗೊಂಡು ಇಡೀ ಊರೇ ಹೋಗ್ತದೆ. ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಆಮೇಲೆ ಕೊಂಡ ಇರ್ತದೆ, ಆಮೇಲೆ ಶಾಖೆ ಉಳಿಸೋದಿರ್ತದೆ, ಆಮೇಲೆ ಮುರೇವ್ ಇರ್ತದೆ. ನಾಳೆ ಕಾರ್ಯಕ್ರಮ ಅಂತ ನಾಳೆ 4-5 ಗಂಟೆ ಆಗ್ತದೆ ಸರ್. ನಾಳೆ 9 ಗಂಟೆ ದೇವ್ರು ಎತ್ಬಿಟ್ರೆ ಬೆಳಂಜು 5 ಗಂಟೆ 6 ಗಂಟೆ ಅಷ್ಟು ಕಾರ್ಯಕ್ರಮ ಬಿಡುವಿನ ಕಾರ್ಯಕ್ರಮನೇ. ಆಮೇಲೆ ಯಾವನ ಆರತಿ ಬಂದು ಮೊದಲಿಗೆ ತೊಳಚುಗುಪ್ಪೆ ಯರಮಂಚಳ್ಳಿ ಎಲ್ಲ ಇದು ಕಾತ್ನಳ್ಳಿ ಎಲ್ಲ ಆರತಿ ಇಬ್ಬರು ಕುರ್ಜುಗಳು. ಈ ಸತಿ ಸ್ವಲ್ಪ ತೊಳಚುಗುಪ್ಪೆ ಗ್ರಾಮದಲ್ಲ ಜಾತ್ರೆ ಮಾಡಿಲ್ಲ. ಯಾವ ಕರ್ಜು ಆರತಿ ಬರ್ತೋ ಅವ್ರಿಗೆ ನಾವು ಸ್ವಾಗತ ಬಯಸಿ ದೇವ್ರ ಕರ್ಕೊಂಡು ಸ್ವಾಗತ ಬಯಸ್ತೇವೆ. ಬುಧವಾರ ಕಾರ್ಯಕ್ರಮ ನಾಳೆ 4 ದಿವಸ, ಮುಖ್ಯವಾಗಿ 4 ದಿವಸ, ಒಂದು ವಾರ ನಡೀತಾ ಜಾತ್ರೆ ಇದು. ಮುಖ್ಯವಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಸರ್. ಬುಧವಾರಕ್ಕೆ ಇದು ಕೊನೆಗೊಳ್ತದೆ. ಗುರುವಾರಕ್ಕೂ ಇರ್ತದೆ. ಗುರುವಾರಕ್ಕೆ ಧೂಳ್ ಮೆರವಣಿಗೆ ಅಂತ ಮಾಡಬೇಕು, ಅದು ಸಂಜೆ ಕಾರ್ಯಕ್ರಮ. ಶುಕ್ರವಾರ ಬಂದು ಇದು ದಸ್ಲು ಮಾರಮ್ಮ ಮಾಡ್ತೀವಿ. ಹಸುಗಳಿಗೆ ಏನು ಹಿಂದೆ ಬರೋ ದಸ್ಲು ಮಾರಮ್ಮ ಅಂತ ಹೇಳ್ಬಿಟ್ಟು ನೀರು ಕಟ್ಟಿ ಶುಕ್ರವಾರ ಬೆಳಗ್ಗೆ ದಸ್ಲು ಮಾರಮ್ಮ ಮಾಡ್ತೀವಿ. ತದನಂತರ ಶನಿವಾರ ಒಂದು ಪಟ್ಲದಮ್ಮ ಅಂತ ಮಾಡ್ತೀವಿ. ಇಲ್ಲಿ ಊರ ಕೆರೆ ಒಳಗೆ ಒಂದು ದೇವಸ್ಥಾನ ಇದೆ, ಅದು ದೇವಿನಹಳ್ಳಿ, ವೇಮಂಜಿಪುರ ಎಲ್ಲ ಗ್ರಾಮದವ್ರು ಸೇರಿ ಅದು ಪಟ್ಲದಮ್ಮ ಕೊನೆ ಒಂದು ಪೂಜಾ ಕಾರ್ಯಕ್ರಮ. ಮತ್ತು ಅದಕ್ಕೂ ಸಹ ಆರತಿ, ಮಾರಮ್ಮ ದೇವರು ಆರತಿ ಎಲ್ಲ ಓದೋದಕ್ಕೆ ಅಲ್ಲೂ ಕೊಂಡಾಲ ಇರ್ತದೆ. ಅದು 8 ದಿವಸ ಕಾರ್ಯಕ್ರಮ, ಕೊನೆ ಕಾರ್ಯಕ್ರಮ ಸರ್. ಊರಿನ ಯುವಕರು ಅಂದ್ರೆ ಹಿಂದೆ ಏನ್ ನಮ್ಮ ಹಿರಿಯರು ಹಿಂದೆ ಹಾಕೊಟ್ಟಿದ್ದ ಬುನಾದಿ ಇವತ್ತು ಉಳಿಸ್ಕೊಂಡು ಹೋಗಿದೀವಿ. ಅದು ಉಳಿಸ್ಕೊಂಡು ಎಲ್ಲರ ಸಹಕಾರ ಅತ್ಯಮೂಲವಾಗಿದೆ. ಯಾಕಂದ್ರೆ ಅವ್ರವ್ರ ಕಾರ್ಯಕ್ರಮಗಳು ಅವ್ರವ್ರ ಜವಾಬ್ದಾರಿ ಮಾಡ್ಕೊಂತಾರೆ. ಅಲ್ಲೇನು ಬೇರೆ ಇಲ್ಲ ಸರ್. ಎಲ್ಲ ಕಾರ್ಯಕ್ರಮ ಅದ್ದೂರಿ ನೋಡ್ಬೇಕಿಲ್ಲ. ನಾಳೆ ಅವ್ರ ಸ್ವಯಂ ನಿಂತ್ಕೊಂಡು ಇವತ್ತೆಲ್ಲ ನೆನ್ನೆ ನಿದ್ಗಟ್ಟೋದಕ್ಕೆ ಮಲಗ್ಬಿಟ್ಟವ್ರೆ. ಸಾಯಂಕಾಲ ಸ್ವಇಚ್ಛೆಗೆ ಬಂದು ಅವ್ರ ಕಾರ್ಯಕ್ರಮಗಳು ಏನೇನೋ ಸರ್. ಪ್ರತಿಯೊಂದು ಕುಟುಂಬದವು ಪ್ರತಿಯೊಂದು ಕಾರ್ಯಕ್ರಮ ಒಂದು ಐತೆ ಸರ್. ಇಲ್ಲಿ ಅವ್ರವ್ರ ಜವಾಬ್ದಾರಿಯುತ ಕಾರ್ಯಕ್ರಮಗಳು, ಅವ್ರ ಜವಾಬ್ದಾರಿ ಕಾರ್ಯಕ್ರಮಗಳು ಪ್ರತಿಯೊಂದು ಆ ಮಾರಮ್ಮ ತಾಯಿ ಆಶ್ರಮದಿಂದ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಕಾಂಗ್ರೆಸ್ ಇತ್ತೀಚೆಗೆ ಅವು ಹಿಂದೆ ತಲಾ ಅಂತ ಬಂದಿರೋದಕ್ಕೆ ಹಿರಿಯರು ಮಾಡೋದಂತಾರ. ಈಗ ಕರೋದ ಇರ್ಬೋದು, ತಿಮ್ಮರಾಯಪ್ಪರ್ ಇರ್ಬೋದು, ಹಿಂದೆ ಎಲ್ಲ ಏನಿದ್ರು
ಅವ್ರ ಸಹಕಾರದಿಂದ ಇವತ್ತು ಆ ದೇವಸ್ಥಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಮಾಡ್ತಾ ಇದೀವಿ ಸರ್. ದೇವಸ್ಥಾನ ಕಾರ್ಯಕ್ರಮ ಇದೇನೋ ಬ್ಲಾಕ್ ಅಧ್ಯಕ್ಷ ಅಂತೇನಿಲ್ಲ. ನಮ್ಮ ಕಾರ್ಯಕ್ರಮ ಯಾರೇ ಆಗಿರ್ಲಿ ಆ ದೇವ್ರಿಗೆ ತಲೆಬಾಗಿ ಅವರ ಕಾರ್ಯಕ್ರಮಗಳು ಏನವೋ ನಾವು ನಡ್ಸ್ಕೊಂಡು ಹೋಗ್ತೀವಿ ಸರ್. ನೆಲಮಂಗಲ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಉತ್ತಮ ವಿದ್ಯಾಭ್ಯಾಸವನ್ನ ನೀಡುತ್ತಿದ್ದು ಪ್ರತಿ ವರ್ಷವೂ 100% ಅಂಕಗಳನ್ನ ಗಳಿಸುವುದರ ಮೂಲಕ ತಾಲೂಕಿನ ಅತ್ಯುತ್ತಮ ವಿದ್ಯಾ ಸಂಸ್ಥೆಯಾಗಿದೆ. 2026-27ನೇ ಸಾಲಿನ ಬಿಕಾಂ ಸಿಎ ಅಂಡ್ ಸಿಎಸ್ ಬಿಸಿಎ ಮತ್ತು ಬಿಬಿಎಗೆ ಪ್ರವೇಶ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಆರ್ಪಿ ಆರ್ಕೇಡ್ ಯುಕೋ ಬ್ಯಾಂಕ್ ಬಿಲ್ಡಿಂಗ್ ಪರಮಣ್ಣ ಲೇಔಟ್ ನೆಲಮಂಗಲ ಟೌನ್ ಬೆಂಗಳೂರು ಗ್ರಾಮಾಂತರ 562123 ದೂರವಾಣಿ ಸಂಖ್ಯೆ 7676272167 ಮತ್ತು 7975344252 ಮತ್ತು 8618181383 ಹಾಗೆ 7892508243 ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ.